ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದೇನೆಂದರೆ, ತಲೆ ಕೂದಲು ದಟ್ಟವಾಗಿ ಉದ್ದವಾಗಿ ಬರಬೇಕಂದ್ರೆ ಇನ್ನೊಂದು ಹೋಮ್ ರೆಮಿಡಿ ತಿಳಿಸ್ತೀನಿ. ಇದನ್ನು ಹಚ್ಕೊಳ್ಳೋದ್ರಿಂದ ಕೂದಲು ನೈಸ್ ಆಗ್ತದೆ, ಶೈನಿಂಗೇ ಹೊಳಿತದೆ, ಉದ್ದವಾಗಿ ಬೆಳೀತದೆ. ಆಮೇಲೆ ಇನ್ನೊಂದು ಏನಂದರೆ ಡ್ಯಾಂಡ್ರಫ್ ಫ್ರೀ ಆಗ್ತೀರಾ. ಇದನ್ನು ಮಾಡೋದು ಹೇಗೆ ಅಂತ ನಾನು ತಿಳಿಸ್ತೀನಿ. ಇದನ್ನು ಎರಡೇ ಸ್ಟೆಪ್ ಇದೆ. ಫಸ್ಟ್ ಮೊದಲನೇ ವಿಧಾನ ಒಂದು ಮತ್ತು ಎರಡನೇ ವಿಧಾನ. ಇದು ಫಸ್ಟ್ ಏನು ಮಾಡಬೇಕಂದ್ರೆ, ನೀವು ಇದಕ್ಕೆ ಫಸ್ಟ್ ಒಂದು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತದೆ. ಫಸ್ಟ್ ಒಂದು ಕಪ್ ತೆಗೆದುಕೊಂಡು ಅದಕ್ಕೆ ಅಲೋವೆರಾ ಜೆಲ್ನ ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. 2 ಟೀ ಸ್ಪೂನಷ್ಟು ಹಾಕ್ಕೊಂಡು ಆದಮೇಲೆ ಅದಕ್ಕೆ ಶುಂಠಿದು ರಸನ ಅದಕ್ಕೆ ಹಾಕಬೇಕಾಗ್ತದೆ. ಶುಂಠಿ ರಸ ಹೇಗೆ ಮಾಡ್ಬೇಕಂದ್ರೆ, ನೀವು ಹಸಿ ಶುಂಠಿ ಫ್ರೆಶ್ ಇತ್ತಂದ್ರೆ ಹಾಗೆ ನೀವು ಕುಟ್ಟಿ ತುರಿದು ಅಥವಾ ಕುಟ್ಬೋದು. ನಿಮಗೆ ಹೆಂಗೆ ಅನ್ಕೋದು ಕುಟ್ಟೋದಿದ್ರೆ ಕುಟ್ಬೋದು, ತುರಿಯೋದ್ರಿಂದ ತುರಿಬೋದು. ಇಲ್ಲ ಮಿಕ್ಸಿಯಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲಿ ಬೇಕಾದರೆ ನುಣ್ಣಗೆ ರುಬ್ಕೋಬೋದು. ನಿಮಗೆ ಯಾವ ಥರ ಅನುಕೂಲ ಆಗ್ತದೆ ಅದರಿಂದ ಅದನ್ನು ರಸನ ತೆಗೆದುಕೋಬೇಕಾಗ್ತದೆ. ಯಾವ ಥರ ಅಂದರೆ, ಇವಾಗ ನೀವು ಕುಟ್ಟಿ ತೆಗೆದಿದ್ರೂ ಅದನ್ನು ಹಿಚಿಬಿಟ್ಟು ರಸ ತೆಗೆದುಕೊಳ್ಳಿ. ಇಲ್ಲ ಮಿಕ್ಸಿ ಜಾರಲ್ಲಿ ನೀವು ಮಿಕ್ಸಿ ಮಾಡಿದರೆ ಪೇಸ್ಟ್ ಮಾಡೋಕೆ ಹೋದ್ರೆ ಸ್ವಲ್ಪ ನೀರು ಹಾಕಿ ಆ ಮಿಕ್ಸಿಯನ್ನು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಅದನ್ನು ಒಂದು ಇಲ್ಲಿ ಕಾಫಿ ಫಿಲ್ಟ್ರ್ ಟೀ ಸೋಸ್ತಿರಲ್ಲ ಅದರಿಂದ ಫಿಲ್ಟ್ರ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ತುರಿದ್ಬಿಟ್ಟು ಅದನ್ನು ಕೈಯಿಂದ ಹಿಚಿಗಿ ಅದರಿಂದನೂ ರಸ ತೆಗಿಬೋದು. ನಿಮಗೆ ಯಾವ ಥರ ಅನುಕೂಲ ಆಗ್ತದೆ ಆ ಥರ ನೀವು ಅದನ್ನು ಹಿಂಡಿ ರಸ ತೆಗೆದುಕೊಂಡು ಈಗ 2 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲಿಗೆ 2 ಟೀ ಸ್ಪೂನಷ್ಟು ಶುಂಠಿ ರಸನ ಹಾಕಿ. ಶುಂಠಿ ರಸ ತುಂಬ ಸ್ಟ್ರಾಂಗ್ ಇರ್ತದೆ, ನಿಮಗೂ ಗೊತ್ತಿದೆ. ಅದನ್ನು ಕುಡಿದ್ರೆ ಸಾಕು ಗಂಟ್ಲಕ್ಕೆ ನಮಗೆ ಎಷ್ಟು ಖಾರ ಅನಿಸುತ್ತೆ, ಅಷ್ಟೇ ಎಫೆಕ್ಟಿವ್ ಆಗಿರ್ತದೆ. ನಮ್ಮ ಕೂದಲಕ್ಕೆ ಹಚ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ರೂಟ್ ಗಟ್ಟಿ ಆಗ್ತದೆ. ಅದಕ್ಕಾಗಿ ಶುಂಠಿಯನ್ನು ತುಂಬ ಎಫೆಕ್ಟಿವ್ ಅಂತ ನಾನು ಹೇಳ್ತೀನಿ ಕೂದಲಕ್ಕಾಗಿ. ಆಮೇಲೆ ಅಲೋವೆರಾ ಜೆಲ್ಲೂ ಅಷ್ಟೇ, ನಿಮ್ಮದು ಕೂದಲು ಸಾಫ್ಟಾಗಿ ಸಿಲ್ಕಿ ಥರ ಆಗ್ತದೆ ಅದಕ್ಕೆ. ಹೀಗಾಗಿ ಇವೆರಡನ್ನು ಫಸ್ಟು ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ನಿಮ್ಮ ಮನೆಯಲ್ಲಿ ಕೊಕೊನಟ್ ಆಯಿಲ್ ಇದ್ದರೆ ಕೊಕೊನಟ್ ಆಯಿಲ್ ಆದರೂ ಹಾಕೋಬೋದು. ಇಲ್ಲ ಅಂದ್ರೆ ಬಾದಾಮಿ ಎಣ್ಣೆ ಇದ್ದರೂ ಆ ಬಾದಾಮಿ ಎಣ್ಣೆನೂ ಹಾಕೋಬೋದು. ಮೇನ್ ಕೊಕೊನಟ್ ಆಯಿಲ್ ಹಾಕಿದ್ರು ಒಳ್ಳೆಯದೇ. ಕೊಕೊನಟ್ ಆಯಿಲನ್ನು ಒಂದು 3-4 ಚಮಚದಷ್ಟು ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಅದಕ್ಕೆ ಇವು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಫುಲ್ ರೂಟ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಕ್ಲೀನಾಗಿ ಅಪ್ಲೈ ಮಾಡ್ಕೊಂಬಿಡಿ ರೂಟ್ಗೆ, ಮತ್ತು ಕೂದಲಕ್ಕೂ ಪೂರ್ತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ನೀವು ಮಸಾಜ್ ನಿಧಾನವಾಗಿ ಮಾಡ್ಕೊಳ್ಳಿ, ಜೋರಾಗಿ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರೋ ಚಾನ್ಸಸ್ ಇರ್ತದೆ. ನಿಧಾನವಾಗಿ ಮಸಾಜ್ ಮಾಡಿಕೊಂಡ್ರೆ ಆವಾಗ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆದರೆ ನಿಮ್ಗೆ ಬುಡದಲ್ಲಿರೋ ಕೂದಲು ಗಟ್ಟಿ ಆಗ್ತದೆ, ಉದುರೋದು ಕಡಿಮೆ ಆಗ್ತದೆ. ಅದಕ್ಕಾಗಿ ನಿಧಾನವಾಗಿ ಮಸಾಜ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಡಿ. ಅರ್ಧ ಗಂಟೆ ಬಿಟ್ಟು ಆದಮೇಲೆ ಇದಕ್ಕೆ ಮತ್ತೇನು ಮಾಡಬೇಕಪ್ಪ ಅಂದರೆ, ಇದು ಫಸ್ಟ್ನೇ ವಿಧಾನ. ಇನ್ನು ಎರಡನೇ ವಿಧಾನ ಅಂದ್ರೆ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕು. ಹೇರ್ ಪ್ಯಾಕಲ್ಲಿ ಏನೇನು ಬೇಕಾಗ್ತದೆ ಅಂದ್ರೆ, ದಾಸಾಳ ಹೂವಿಂದ ಪೌಡ್ರ್ ಸಿಗ್ತದೆ. ನಿಮ್ಗೆ ಅನುಕೂಲ ಆದಂಗೆ ದಾಸವಾಳ ಹೂವಿದ್ದು ಪೌಡ್ರ್ ಇದ್ದರೂ ಸರಿ. ಇಲ್ಲ ನಿಮ್ಮ ಮನೆ ಹತ್ತಿರ ಗಿಡ ಇದ್ರೆ ಅದ್ರ ಎಲೆನೂ ಹಾಕ್ಬೋದು. ಇಲ್ಲ ಅಂದರೆ ಹೂವನೂ ಹಾಕ್ಬೋದು. ಇಲ್ಲ ಎರಡೂ ಹಾಕ್ಬೋದು. ನಿಮಗೆ ಅನುಕೂಲ ತಕ್ಕಾಗೆ ನಿಮಗೆ ಯಾವ ಥರ ಅನುಕೂಲ ಅನ್ನಿಸ್ತದೆ, ನಿಮ್ಗೆ ಯಾವ್ದು ಬೆಸ್ಟ್ ಅನ್ನಿಸ್ತದೆ ಅದನ್ನು ಹಾಕ್ಕೊಳ್ಳಿ. ಪೌಡರ್ ಆದರೂ ಯೂಸ್ ಮಾಡ್ಕೋಬೋದು, ಎಲೆ ಆದರೂ ಯೂಸ್ ಮಾಡ್ಕೋಬೋದು, ಹೂವು ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ಎಲೆ ಹೂವು ಎರಡೂ ಹಾಕ್ಕೋಬೋದು. ಇಲ್ಲದೇ ಇದ್ದರೆ ಪೌಡರನ್ನು ಹಾಕ್ಕೊಳ್ಳಿ. ಯಾವುದೋ ಒಂದು ಬಟ್ಲಲ್ಲಿ ಅದನ್ನು ಹಾಕ್ಕೊಂಡು ಆದಮೇಲೆ ಅದಕ್ಕೆ ಮೊಟ್ಟೆನ 2 ಮೊಟ್ಟೆನ ತೆಗೆದುಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ನೀವು ಬರೀ ಬಿಳಿ ಭಾಗ ಬೇಕು, ಕಂಫರ್ಟೇಬಲ್ ಅನಿಸಲ್ಲ ಒಂದಿಷ್ಟು ಸ್ವಲ್ಪ ಜನಕ್ಕೆ. ನನಗೆ ಮೊಟ್ಟೆದ್ದು ಎಲ್ಲೋ ಭಾಗ ಕಂಡ್ರೆ ಸ್ಮೆಲ್ಲು ಆ ಥರ ಅಂಥವ್ರಿದ್ರೆ ನೀವು ಕಂಫರ್ಟೇಬಲ್ ಏನು ಅನಿಸ್ತದೆ ಬರೀ ಬಿಳಿ ಭಾಗನ ಹಾಕ್ಕೋಬೋದು. ಇಲ್ಲ ನಮಗೆ 2 ನಡೆಯುತ್ತೆ ಅಂದರೆ ಎಲ್ಲೋ ಭಾಗ ಬಿಳಿ ಭಾಗ ಎರಡೂ ಒಡೆದು ಹಾಕ್ಕೋಬೋದು. ಈ ಥರ ಮಿಕ್ಸ್ ಮಾಡಬೇಕು. ಇವೆರಡನ್ನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನೀವು ಕೂದಲಕ್ಕೆ ನೀಟಾಗಿ ಫುಲ್ ಎಷ್ಟು ಉದ್ದ ನಿಮ್ಮ ಕೂದಲಿರ್ತದೆ ಅಷ್ಟುವರೆಗೂ ಫುಲ್ ಪೂರ್ತಿ ತೆಗೆದುಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಇವಾಗ ಇದನ್ನು ಹಚ್ಕೊಂಡು ಅದು 15-20 ನಿಮಿಷ ಆಗಿರ್ತದಲ್ವ, ಆಮೇಲೆ ಇದನ್ನು ರೆಡಿ ಮಾಡ್ಕೊಳ್ಳುತ್ತೆ 15-20 ನಿಮಿಷ ಆಗೇ ಆಗ್ತದೆ. ಅಷ್ಟೊತ್ತಿಗೆ ಇದನ್ನು ನೆನೆದಿರುತ್ತದೆ. ಆಮೇಲೆ ಇದನ್ನೇ ನೀವು ಹಚ್ಕೊಳ್ಳೋದು. ನೀಟಾಗಿ ಹಚ್ಕೊಂಡ್ಬಿಟ್ಟು ಮಿನಿಮಮ್ ಒಂದು 40-45 ನಿಮಿಷ ಮಿನಿಮಮ್ ಬಿಡಬೇಕಾಗ್ತದೆ. ಮ್ಯಾಕ್ಸಿಮಮ್ ಅಂದರೆ 2 ಗಂಟೆ ಬಿಡ್ಬೋದು. ಈ ಥರ ನೀವು ಹಚ್ಕೊಂಡ್ಬಿಟ್ಟು ವಾರದಲ್ಲಿ ಇದು 1 ಸರಿ ಮಾಡಿದ್ರು ಸಾಕು. ಇದನ್ನು ಹಾಗಂತ ನೀವು ಪದೇ ವಾರದಲ್ಲಿ 2 ಸರಿ ತಲೆ ತೊಳ್ಕೊತಾ ಇರ್ತಾರೆ. ಆದರೆ ವಾರದಲ್ಲಿ 1 ಸರಿ ಯೂಸ್ ಮಾಡಿ ಸಾಕು.
ಬೇರೆ ದಿನ ಹಾಗೆ ನೀವು ಆಯಿಲ್ ಹಚ್ಕೊಂಡ್ಬಿಟ್ಟು ತಲೆ ತೊಳ್ಕೊಬೋದು. ವೀಕ್ಲಿ 2 ಡೇಸ್ಗೆ ಒಂದ್ಸರಿ ತಲೆ ತೊಳ್ಕೊ ಅಭ್ಯಾಸ ಇದ್ದೇ ಇರುತ್ತೆ ಅಂಥವ್ರು ಆಯಿಲ್ ಹಚ್ಕೊಂಡ್ಬಿಟ್ಟು ಬರೀ ತಲೆ ತೊಳ್ಕೊಬೋದು. ಆದರೆ ಇದನ್ನು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಿದ್ರೆ ವಾರದಲ್ಲಿ ಒಂದು ಸರಿ ಈ ಥರ ಅಪ್ಲೈ ಮಾಡ್ಕೊಂಡು ನೋಡಿ, ನಿಮ್ಮ ಕೂದಲು ಯಾವ ಥರ ಬೆಳೀತದಂತ ನಿಮಗೆ ಗೊತ್ತಾಗ್ತದೆ. ಇದ್ರದ್ದು ಗ್ಯಾರಂಟಿ ನಿಮ್ಗೆ ರಿಸಲ್ಟ್ ಅಷ್ಟೇ ಒಳ್ಳೆ ರಿಸಲ್ಟ್ ಸಿಗ್ತದೆ. ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್, ಅವ್ರಿಗೂ ಶೇರ್ ಮಾಡೋದ್ರಿಂದ ಅವರು ಇದರಿಂದ ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ ನೀವು ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದ.